ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಂದಿರುವಂತದ್ದು. ಇಲ್ಲಿ 2 ಕ್ಷೇತ್ರಗಳಲ್ಲಿ ನಟ ವಿಜಯ್ಗೆ ಭರ್ಜರಿ ಜಯ ಸಿಕ್ಕಿದೆ. ಪೆರಂಬೂರು ಮತ್ತು ಪೂರ್ವ ತಿರುಚಿ ಕ್ಷೇತ್ರಗಳಲ್ಲಿ ಭರ್ಜರಿ ಜಯ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಗದ್ದುಗೆಯತ್ತ ನಟ ಈಗ ಮುಖ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಗದ್ದುಗೆಯ ಸನಿಹವಿದ್ದಾರೆ ನಟ ವಿಜಯ್. ಚಿತ್ರರಂಗಕ್ಕೆ ದಳಪತಿ ವಿಜಯ್ ಗುಡ್ ಬೈ ಹೇಳ್ತಾರಾ ಅನ್ನುವಂತ ಹಲವು ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗಿರುವಂತದ್ದು. ಜನನಾಯಕನ್ ಸಿನಿಮಾಗೂ ಕೂಡ ಇದೊಂದು ಭರ್ಜರಿ ಮೈಲೇಜ್ ಅನ್ನ ಚುನಾವಣೆಯ ಫಲಿತಾಂಶ ನೀಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿ ಗದ್ದುಗೆಯ ಸನಿಹದಲ್ಲಿ ಈಗ ಸದ್ಯ ನಟ ವಿಜಯ್ ಅವರು ಇರುವಂತದ್ದು. ವಿಜಯ್ ಅವರು ಚಿತ್ರರಂಗಕ್ಕೆ ವಿದಾಯ ಹೇಳ್ತಾರಾ ಅನ್ನುವಂತ ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇರುವಂತದ್ದು. ತಮಿಳುನಾಡಿನ ವಿಧಾನಸಭೆ ಚುನಾವಣೆ ಫಲಿತಾಂಶದ ಕಡೆಗೆ ಎಲ್ಲರ ಮುಖ ಇದ್ದಂಥದ್ದು. ಇದರ ಬಗ್ಗೆ ಭಾರಿ ಕುತೂಹಲ ಎಲ್ಲರಲ್ಲೂ ಉಂಟಾಗಿತ್ತು. ಅಭಿಮಾನಿಗಳು ವಿಜಯ್ ಅವರ ಕೈ ಹಿಡಿತಾರಾ, ಸಿನಿಮಾಗಳಿಗೆ ಕೊಟ್ಟ ಸಪೋರ್ಟ್ ಇಲ್ಲಿ ಕೊಡ್ತಾರಾ ಅನ್ನುವಂತ ಅನುಮಾನಗಳಿತ್ತು. ತಮಿಳುನಾಡಿನಲ್ಲಿ ಅತಂತ್ರ ಫಲಿತಾಂಶ ನೀಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. 105 ಕ್ಷೇತ್ರಗಳಲ್ಲಿ ಟಿವಿಕೆ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಬಹುಮತಕ್ಕಿಂತ 11 ಸ್ಥಾನಗಳ ದೂರ ಇದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ ಇದ್ದು 118. ಆದರೆ ಈಗ 11 ಸ್ಥಾನಗಳ ಕೊರತೆ ಇರುವ ಕಾರಣ ಈಗ ಟಿವಿಕೆ ಜೊತೆ ಮೈತ್ರಿಗೆ ಕಾಂಗ್ರೆಸ್ಗೆ ವಿಜಯ್ ಅವರ ತಂದೆ ಆಹ್ವಾನವನ್ನ ನೀಡುತ್ತಿದ್ದಾರೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ನಟ ಹಾಗೂ ರಾಜಕಾರಣಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಕಮಾಲ್ ಮಾಡಿದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದಾಗ್ಯೂ ಕೂಡ ಸರ್ಕಾರ ರಚನೆಗೆ ಅಗತ್ಯವಾದಷ್ಟು ಬಹುಮತ ದೊರೆಯುವ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಇನ್ನು ಟಿವಿಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುವಂತೆ ವಿಜಯ್ ಅವರ ತಂದೆ ಆಹ್ವಾನವನ್ನ ನೀಡಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಗೆ ಸರ್ಕಾರ ರಚಿಸೋದಕ್ಕೆ 117 ಮ್ಯಾಜಿಕ್ ನಂಬರ್ ಆಗಿದೆ. ಆದರೆ ಟಿವಿಕೆ ಪಕ್ಷ ಸುಮಾರು 111 ಸ್ಥಾನಗಳನ್ನ ಗಳಿಸಿರೋದ್ರಿಂದ ಸರ್ಕಾರ ರಚಿಸೋದಕ್ಕೆ ಮೈತ್ರಿ ಪಕ್ಷಗಳ ಅಗತ್ಯ ಬಿದ್ದಿದೆ. ಹಾಗಾಗಿ ಟಿವಿಕೆ ಜೊತೆ ಸೇರಿ ಸರ್ಕಾರ ರಚನೆಗೆ ಅಗತ್ಯ ಬೆಂಬಲ ನೀಡುವಂತೆ ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರು ಮುಕ್ತವಾದ ಆಹ್ವಾನವನ್ನ ನೀಡಿದ್ದಾರೆ. ಅಗತ್ಯ ಸಂಖ್ಯೆಗಳನ್ನ ಪಡೆಯೋದಕ್ಕೆ ಟಿವಿಕೆ ಕಾಂಗ್ರೆಸ್ನೊಂದಿಗೆ ಅಧಿಕಾರವನ್ನ ಹಂಚಿಕೊಳ್ಳೋದಕ್ಕೆ ಸಿದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಈ ಹಿಂದೆ ಇತರ ಪಕ್ಷಗಳನ್ನ ಬೆಂಬಲಿಸುವ ಮೂಲಕ ತನ್ನ ಪ್ರಭಾವವನ್ನ ಕಳೆದುಕೊಂಡಿತ್ತು. ಈಗ ಈ ಹೊಸ ಮೈತ್ರಿ ಮೂಲಕ ಅಧಿಕಾರವನ್ನ ಮರಳಿ ಪಡೆಯುವ ಅವಕಾಶವನ್ನ ಹೊಂದಿದೆ ಎಂದು ಅವರು ಹೇಳಿದ್ದಾರೆ.